ಕಾಲದಲ್ಲಿ ನೋಡಿ, ಮೈ ಮೇಲೊಂದು ಗೂಟದ ಮೇಲೊಂದು ಅಂತ ಎರಡೇ ಬಟ್ಟೆ ಇದ್ದಿದ್ದು. ಆಮೇಲೆ ಊಟ 2 ಹೊತ್ತೆ ತಿಂತಾ ಇದ್ದಿದ್ದು. ಈಗ ಸಂಬಂಧಗಳನ್ನು ನಾವು ವೆರೈಟಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ. ಈಗ ನಾನು ಒಂದು 1994 ಜರ್ಮನಿನಲ್ಲಿ ಇರೋವಾಗ ಅಲ್ಲೊಬ್ಬಳು ನನಗೆ ಈ ಥರ ಅಡಾಲೆಸೆಂಟ್ ನನಗೆ ಸಿಕ್ಕಿದ್ಲು. ಅವಳು ಹೇಳ್ತಾ ಇದ್ಲು, ವಿಂಟರಲ್ಲಿ ಐಸ್ ಸ್ಕೇಟಿಂಗಿಗೆ ಒಬ್ಬ ಬಾಯ್ ಫ್ರೆಂಡು, ಸಮ್ಮರಲ್ಲಿ ಸ್ವಿಮ್ಮಿಂಗಿಗೆ ಒಬ್ಬ ಬಾಯ್ ಫ್ರೆಂಡು. ನಿಮ್ಮ ದೇಶ ಚೆನ್ನಾಗಿದೆ, ನಮ್ಮ ದೇಶದಲ್ಲಿ ವೆರೈಟಿ ಬಾಯ್ ಫ್ರೆಂಡ್ ಮಾಡ್ಕೊಳ್ತೀವಿ. ಐಸ್ ಸ್ಕೇಟಿಂಗಲ್ಲಿ ವಿಂಟರು, ಸಮ್ಮರಲ್ಲಿ ಅದೇ ನದಿ ಕೊಳ ಆಗಿರುತ್ತೆ, ಸ್ವಿಮ್ಮಿಂಗ್ಗೆ ಅನುಕೂಲ. ಆದರೆ ಆ ಬಾಯ್ ಫ್ರೆಂಡ್ಗೆ ಸ್ವಿಮ್ಮಿಂಗ್ ಇಷ್ಟ ಇಲ್ಲ. ಐಸ್ ಸ್ಕೇಟಿಂಗಿಗೆ ಒಬ್ಬ, ಸ್ವಿಮ್ಮಿಂಗಿಗೆ ಒಬ್ಬ, ಮತ್ತು ಏನೋ ಒಂದು ವಿದೇಶ ಪ್ರವಾಸ ಮಾಡಬೇಕು ಅಂದರೆ ಅದಕ್ಕೊಬ್ಬ. ಹಾಗಾದರೆ ನಾವು ಮದುವೆ ಆಗೋದು ಯಾವಾಗ? ಯುವರ್ ಕಂಟ್ರಿ ಈಸ್ ಸೋ ಬ್ಯೂಟಿಫುಲ್ ಅಂತ ಹೇಳಿದ್ಲು. ಈಗ ಅದೇ ಪರಿಸ್ಥಿತಿಯನ್ನು ನಾವು ಇಲ್ಲಿಗೆ ತಂದ್ಕೊಂಡು ಬಿಟ್ಟಿದ್ದೀವಿ.